ನಾನ್ ನಿಮ್ಮನೆ ಸೈಡ್ ಗೇಟ್ನಲ್ಲಿ ಇದ್ದೀನಿ, ಬರ್ಲಾ? ಅಲ್ಲಿ ಪಕ್ಕದಲ್ಲಿ ಯಾರೂ ಇಲ್ಲ ತಾನೆ? ಇರು, 1 ನಿಮಿಷ, ನಾನು ಈ CCTV ಕ್ಯಾಮೆರಾ ಆಫ್ ಮಾಡ್ತೀನಿ. ನೀನ್ ಒಳಗ್ ಬಾ. ಒಳಗ್ ಬಾ. ನಿನ್ ಹಸ್ಬೆಂಡ್ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡ್ತ ತಾನೆ, ಏನ್ ಮಾಡೋದು? ನಂಗದೆಲ್ಲ ಗೊತ್ತಿಲ್ಲ. ಆಮೇಲೆ ದಿನಾಲೂ ಇದನ್ನೆಲ್ಲ ಯಾರು ನೋಡ್ತಾರೆ? ಇದನ್ನ ಯಾವಾಗಾದ್ರೂ ನೋಡಿದ್ರೆ ಕೇಳ್ತಾರೆ ಅವರು. ಅವಾಗ ಅವ್ರಿಗೇನಾದ್ರೂ ಡೌಟ್ ಬಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಬರಲ್ವಾ? ಮತ್ತೇನ್ ತಮ್ಮ ಸಮಾಚಾರ? ನಿಮ್ ಕೆಲ್ಸ ಎಲ್ಲ ಹೇಗ್ ನಡೀತಾ ಇದೆ? ಏನ್ ತಾತ ಹೇಳಿದ್ರಿ? ಕೆಲ್ಸ ಹೇಗ್ ನಡೀತಾ ಇದೆ? ಕೆಲ್ಸ ಎಲ್ಲ ಚೆನ್ನಾಗ್ ಆಗ್ತಿದೆ ತಾತ. ಸರಿ ತಾತ, ನಾನ್ ಬರ್ತೀನಿ. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಎಲ್ ನೋಡ್ಕೊಂಡ್ ನಡ್ಕೊಂಡ್ ಬರ್ತಿದ್ಯಾ? ಬೆಳಗ್ಗೆನೆ ಎಲ್ಲಿಂದ ಬರ್ತಾರೋ? ಲೋ ಕುರ್ಡ, ಕಣ್ ಎಲ್ಲಿಟ್ಕೊಂಡ್ ನಡೀತಿದ್ಯಾ? ಕ್ರಿಸ್ಮಸ್ ತಾತನ್ ವೇಷ ಹಾಕೊಂಡು ತಿರ್ಗಾಡೋಕ್ ಬಂದ್ಬಿಡ್ತಾರೆ. ಸಾರಿ. ಏನೂ ಆಗಿಲ್ಲ ಚಿನ್ನ. ಒಬ್ಬ ಕ್ರಿಸ್ಮಸ್ ತಾತ ಗಾಡಿ ಮುಂದೆ ಬಂದ್ರು. ಆಮೇಲೇನು, ನಾನ್ ನಿಲ್ಸ್ಲಿಲ್ಲ ಅಂದ್ಕೊಂಡ್ಯಾ? ಬೇಡ, ನಾನ್ ಫ್ರೀ ಆದ್ಮೇಲೆ ವಾಟ್ಸ್ಆಪ್ ಮಾಡ್ತೀನಿ. ನೀನ್ ಹೇಳಿದ ತಕ್ಷಣ ದಿಢೀರ್ ಅಂತ ನನಗ್ ಬರಕ್ ಆಗಲ್ವಲ್ಲ. ನನ್ಗಾದಾಗ ಎಲ್ಲಾ ಕೆಲ್ಸಾನು ಅಡ್ಜಸ್ಟ್ ಮಾಡಿ ಬರ್ತೀನಿ ತಾನೆ. ಅಯ್ಯೋ, ಬಂದ್ಬಿಟ್ರಾ? ಡ್ಯಾಡಿ ಬಂದಿದ್ದಾರೆ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೋ. ಏನೂ ಇಲ್ಲ, ನಿನಗಲ್ಲ, ಇವಳಿಗೆ. ಕ್ರಿಸ್ಮಸ್ ಅಲ್ವಾ, ಅದಕ್ಕೆ ಇವ್ರು ಬೆಳಿಗ್ಗೆನೆ ಬಂದಿದ್ದಾರೆ.
ಏನ್ ಮಾಡೋದು? ನಾನ್ ಫೋನ್ ಇಡ್ತೀನಿ. ನಾನ್ ಹೊರಗೆ ಹೊರಟಾಗ ಕಾಲ್ ಮಾಡ್ತೀನಿ. ಇಲ್ಲ ಅಂದ್ರೆ ಕೆಲಸ ಮಾಡು, ನಂಗೆ ವಾಟ್ಸಪ್ ಮಾಡು. ಅವಾಗ ಏನೂ ಪ್ರಾಬ್ಲಮ್ ಇಲ್ಲ. ಸರಿ. ಇಲ್ಲ ಇಲ್ಲ, ಯಾವ ಡೌಟು ಬರಲ್ಲ. ಅದಷ್ಟೇ ಅಲ್ಲ, ನನ್ ಮೇಲೆ ನಂಬಿಕೆ ಅವರಿಗೆ. ಏನ್ ಬಂದ್ರೂ ಸರಿ, ನಾನ್ ಮ್ಯಾನೇಜ್ ಮಾಡ್ತೀನಿ. ಸರಿ, ನಾನ್ ಫೋನ್ ಇಡ್ತೀನಿ. ಯಾರಮ್ಮ ಫೋನ್ ಮಾಡಿದ್ದು? ಮಮ್ಮಿಯ ಫ್ರೆಂಡು. ಈ ಫ್ರೆಂಡ್ ಹತ್ರ ಮಾತಾಡಿದ್ರೆ ಯಾಕ್ ಭಯ? ಟುಟ್ಟು, ನಾನ್ ಹೇಳಿಲ್ವಾ ಬೇಡ್ದಿರೋ ಪ್ರಶ್ನೆಗಳನ್ನ ಕೇಳ್ಬಾರ್ದು ಅಂತ? ಹಾಯ್ ಡ್ಯಾಡಿ. ಹಾಯ್ ನನ್ ಮುದ್ದು ಬಂಗಾರಿ. ಅಮ್ಮ ಫೋನ್ ಮಾಡಿದ್ರು. ಕ್ರಿಸ್ಮಸ್ ಹೇಗ್ ನಡೀತಿದೆ ಅಂತ ಅಮ್ಮ ಕೇಳ್ತಾ ಇದ್ರು. ಅಮ್ಮನ ಆರೋಗ್ಯ ಚೆನ್ನಾಗಿದೆ ತಾನೇ? ಆರಾಮಾಗಿದ್ದಾರೆ. ನೀವ್ ಹೋಗಿ ರೆಸ್ಟ್ ಮಾಡಿ. ಇದೆಲ್ಲ ನಾನು ಟುಟ್ಟು ಸೇರಿ ಕ್ಲೀನ್ ಮಾಡ್ತೀವಿ ಅಲ್ವಾ ಟುಟ್ಟು? ಬೇಡ, ನೀನ್ ಹೋಗಿರೋ, ನಾನೇ ಮಾಡ್ತೀನಿ. ನಿಮ್ಗೇನಾದ್ರೂ ಮಾಡ್ಕೊಡ್ತೀನಿ. ಇಲ್ಲಿಂದ ನೀವು ಹೋದ ನಂತರ ಊಟದ ಮೇಲೆ ಕಂಟ್ರೋಲೇ ಇಲ್ಲ ಅಂತ ಅನ್ಸುತ್ತೆ. ನೋಡೋಕೆ ಒಂಥರ ಡಲ್ ಕಾಣಿಸ್ತಾ ಇದ್ದೀರಾ. ಮನೆಯಲ್ಲಿ ಯಾರು ಇಲ್ವಾ? ತುಂಬಾ ಬಾಯಾರಿಕೆ ಆಗ್ತಿದೆ. ತಣ್ಣಗಿರೋ ನೀರು ಸಿಗುತ್ತಾ? ಮಕ್ಕಳೇ, ಮೇರಿ ಕ್ರಿಸ್ಮಸ್. ಕ್ರಿಸ್ಮಸ್ ತಾತ, ಐಸ್ ವಾಟರ್ ಮನೇಲಿಡಲ್ಲ. ನಾರ್ಮಲ್ ವಾಟರ್ ಕೊಡ್ಲಾ? ನೀರ್ ಕೊಟ್ರೆ ಸಾಕು. ಅದನ್ನ ಐಸ್ ವಾಟರ್ ಹೇಗ್ ಮಾಡೋದು ನನ್ಗೆ ಗೊತ್ತು. ಯಾರು ನೀನ? ಏನ್ ಬೇಕು ನಿಂಗೆ? ತುಂಬಾ ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ನೀರ್ ಕೇಳಕ್ಕೆ ಬಂದೆ. ತಗೊಳ್ಳಿ ತಾತ. ಐಸ್ ವಾಟರ್ ಮಾಡ್ತೀನಿ ಅಂದ್ರಿ? ಮಾಡಿ ತೋರಿಸ್ತೀನಿ, ನೋಡ್ತೀರಾ? ನೀನು ನೋಡ್ಬೇಕಾ? ಆ? ನೋಡಿದ್ಯಾ ಹೇಗಿದೆ?
ಏನಂಗೆ ಆಶ್ಚರ್ಯದಿಂದ ನೋಡ್ತಿದ್ದೀರಾ? ನೀವ್ ಯಾರು ತಾತ? ಯಾಕೆ ಒಂಥರ ಇದ್ದೀರಾ? ಏನಾಗಿದೆ ನಿಮ್ಗೆ? ತಾತ ನಿಮ್ಗೆ ಮ್ಯಾಜಿಕ್ ಬರತ್ತಾ? ನೀವು ಹೇಗಿದ್ದೆಲ್ಲ ಮಾಡ್ತೀರಾ? ಅದೆಲ್ಲ ನನ್ಗೆ ಬರುತ್ತೆ. ನೀವು ಏನ್ ಬೇಕಾದ್ರೂ ಮಾಡ್ತೀರಾ? ಹಾಗೆಲ್ಲ ಮಾಡಬಾರ್ದು. ನ್ಯಾಯವಾಗಿದ್ರೆ ಮಾತ್ರ ಮಾಡಬೇಕು. ತಾತ, ಒಂದ್ ದೊಡ್ಡ ಸಮಸ್ಯೆ ಆಗಿದೆ. ಒಂದಷ್ಟು ತಿಂಗಳಿಂದ ಅಪ್ಪ ಅಮ್ಮ ಜಗಳ ಆಡ್ತಿದ್ದಾರೆ. ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಏನ್ ಸಮಸ್ಯೆ ಅಂತ ಹೇಳಿ. ಅವತ್ತೊಂದಿನ ಏನಾಯ್ತು ಅಂದ್ರೆ, ಏನಾಯ್ತು? ಹುಷಾರು ಹುಷಾರು. ಏನಾಯ್ತಮ್ಮ? ಏನಾಯ್ತಮ್ಮ? ಹಾ? ಏನಾಯ್ತು? ನಿಧಾನ. ನೋಡ್ಕೊಂಡು ನಿಧಾನವಾಗಿ ನಿಧಾನ. ಹೋಗುವಮ್ಮ. ಮೆಲ್ಲ. ಒಳ ಕೂತ್ಕೋ. ಬೇರೆ ಏನು ಸಮಸ್ಯೆ ಇಲ್ಲ, ಭಯ ಪಡುವಂಥದ್ದೇನಿಲ್ಲ. ಮೂರನೇದಲ್ವಾ ಇದು? ಜಾನ್ ಇಲ್ಲಿಲ್ವಾ? 2-3 ದಿವಸದಿಂದ ಕ್ಲಬ್ ಹತ್ರ ಬಂದಿರ್ಲಿಲ್ವಲ್ಲ? ಜಾನ್ ಈಗ ಬಿಸ್ನೆಸ್ ಟೂರ್ಗೆ ಹೋಗಿದ್ದಾರೆ. 2ನೇದಕ್ಕೆ ಅಷ್ಟು ಕೋಪ ಮಾಡ್ಕೊಂಡಿದ್ರು, 3ನೇದಕ್ಕೆ ಒಪ್ಕೊಂಡ್ರ? ಅಮ್ಮ, ನಿಮ್ಮ ಸೊಸೆಗೆ ಒಂದು 4 ತಿಂಗಳು ರೆಸ್ಟ್ ಬೇಕು. ಇದು ಒಂದಷ್ಟು ವೈಟಮಿನ್ ಟ್ಯಾಬ್ಲೆಟ್ಸ್. 15 ದಿವಸ ತಗೊಂಡು ವಾಪಸ್ ಬನ್ನಿ. ಸರಿ. ಸರಿ. ಇಲ್ಲಿ ಕೇಳಮ್ಮ, ಜಾನ್ಗೆ ಈ ವಿಷಯ ಗೊತ್ತಾದ್ರೆ ನೀನ್ ಸುಮ್ಮನೆ ಬಿಡಲ್ಲ. ಆದ್ರಿಂದ ಅತ್ತೆ ಮಾತನ್ನ ಸ್ವಲ್ಪ ಕೇಳು. ನಾವಿವಾಗ ಹೇಳೋದೇ ಬೇಡ. 3-4 ತಿಂಗಳು ಮಾತ್ರ. 4 ತಿಂಗಳ ನಂತರ ಮಗು ಬೇಡ ಅಂತ ಅವನ್ ಹೇಳಿದ್ರು ಅವನ್ ತಲೆಹರಟೆ ಏನೂ ನಡೆಯಲ್ಲ. ಏನ್ ಹುಚ್ಚಿ ತರ ಮಾತಾಡ್ತಿದ್ದೀಯಾ? ಇದೆಲ್ಲ ಮುಚ್ಚಿಡೋ ವಿಷಯನಾ? ಇದು ಯಾವತ್ತಾದ್ರೂ ತಿಳಿದೇ ತಿಳಿಯುತ್ತೆ, ಇವತ್ತಲ್ಲ ನಾಳೆ. ಮೊದಲು ನೀವು ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ. 3-4 ತಿಂಗಳು ಅಷ್ಟೇ ತಾನೇ? ನನಗೆ ಆ ಥರ ಮುಚ್ಚಿಡಕ್ಕಾಗಲ್ಲಮ್ಮ. ಒಂದು ಹೆಣ್ಣು ತಾನು ಬಸರಾಗಿಲ್ಲ ಅಂತ ಹೇಗೆ ಮುಚ್ಚಿಡೋದಮ್ಮ? ಸಾಧ್ಯ ಇಲ್ಲಮ್ಮ. ಹಾಗಾದ್ರೆ ಇವಾಗ್ಲೇ ಹೇಳು. ಇದನ್ ಕೇಳಿದ ತಕ್ಷಣ ನಿನ್ ಕತ್ ಹಿಸ್ಕಿ ಸಾಯಿಸ್ತಾನೆ, ನೋಡ್ಕೋತಿರೋ. ನನ್ನ ಹೊಟ್ಟೆಲಿರೋ ಮಗುಗೋಸ್ಕರ ನಾನು ಏನು ಬೇಕಾದ್ರೂ ಸಹಿಸ್ಕೊಡಕ್ಕೆ ತಯಾರಿದ್ದೀನಿ ಅಮ್ಮ. ನನ್ ಮಾತು ಸ್ವಲ್ಪ ಕೇಳು. ನೀನ್ ಹೇಳೋ ನೀವ್ ವಿಷಯಗಳು ಸ್ವಲ್ಪ ಸತ್ಯ. ಬಾಯಿ ಮುಚ್ಚಿ. ಆ, ನಿನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು ತಾನೆ? 2ನೇ ಹೆರಿಗೆ ಸಮಯದಲ್ಲಿ ಅವನ್ ಏನ್ ಮಾಡಿದ್ದ? ಇಷ್ಟು ಬೇಗ ಮರ್ತ್ಬಿಟ್ಯಾ? ಇಲ್ ನೋಡು, ಅವತ್ತು ಅವನ್ ಮಾಡಿದ್ದನ್ನ ಹೇಗೋ ತಡ್ಕೊಂಡ್ವಿ. ಇವಾಗ ಹಾಗಾದ್ರೆ ತಡ್ಕೊಳಕ್ಕಾಗಲ್ಲ, ನಮಗೆ ಸಂಭಾಳ್ಸಕ್ಕಾಗಲ್ಲ. ಈಗ ನಾನು ಏನು ಮಾಡಲಿ ಅಂತ ಹೇಳಿ. ನೀನೇನು ಮಾತಾಡ್ದಿದ್ರೆ ಸಾಕು. ನಿನ್ನ ಮತ್ತು ನಮ್ಮೆಲ್ಲರ ಒಳ್ಳೇದಕ್ಕಾಗಿ ನಾನು ಹೇಳ್ತಾ ಇರೋದು. ಬರೀ 3-4 ತಿಂಗಳಷ್ಟೇ. ಅದಾದ್ಮೇಲೆ ನಾನೇ ಅವನ ಹತ್ರ ಇದನ್ನೆಲ್ಲ ಹೇಳ್ತೀನಿ. ನೀವು ನನ್ ಮಾತು ಕೇಳಿ. ಹಿಂಗ್ ಮಾಡಿದ್ರೆ ಮುಂದೆ ಸಮಸ್ಯೆ ಆಗುತ್ತೆ ಅಂತ ಆವಾಗ್ಲೇ ಹೇಳಿದ್ದೀನಿ ನಾನು. 2ನೇ ಹೆರಿಗೆ ಸಮಯದಲ್ಲಿ ಅವನು ಮಾಡಿರೋ ತೊಂದರೆಗಳನ್ನೆಲ್ಲ ಮರ್ತ್ಬಿಟ್ಯಾ? ಇಲ್ ನೋಡು, ಅವನ್ ಬಂದ ಅಂತ ಅನ್ಸುತ್ತೆ. ಬಿಸ್ನೆಸ್ ಟೂರ್ ಎಲ್ಲ ಹೇಗಾಯ್ತು? ಹೋದ ಕೆಲ್ಸ ಎಲ್ಲ ಆಯ್ತಾ? ಆಗಿದೆ. ಮಾಲಿಂಗ್ಪುರ್ದ ನೆಕ್ಸ್ಟ್ 2 ಪ್ರಾಜೆಕ್ಟ್ಸು ನಾನೇ ಮಾಡ್ತಾ ಇದ್ದೀನಿ.
ಜಸ್ಟ್ ಇವಾಗ ಲ್ಯಾಂಡ್ ಆದೆ. ತಲೆ ಕೆಡ್ಸ್ಕೋಬೇಡ, ನಾನು ತಗೊಂಡು ಬಂದಿದ್ದೀನಿ. ಸಂತೋಷ ತಾನೆ? ನಾನು ಬರ್ತೀನಿ. ಓ ಯಾಕೆ ಕೂತ್ಬಿಟ್ರಿ? ಹೋಗಿ ಫ್ರೆಶ್ ಆಗಿ, ನಾನು ನಿಮಗೆ ಟೀ ಮಾಡ್ಕೊಂಬರ್ತೀನಿ. ಬನ್ನಿ. ನಾನು ಹೋಗಿ ಬರೀ ಒಂದೇ ವಾರ ಆಗಿದ್ದು, ಅಷ್ಟರೊಳಗೆ ಏನಾಯ್ತು? ಯಾಕೆಷ್ಟು ಖುಷಿಯಾಗಿದೆಯಾ? ಈ ವಿಷಯನ ಫೋನ್ನಲ್ಲಿ ಹೇಳ್ಬೇಡ ಅಂತ ನಾನೇ ಅವಳಿಗೆ ಹೇಳ್ದೆ. ಇಂಥ ಒಳ್ಳೆ ವಿಷಯನ ಫೋನ್ನಲ್ಲಿ ಹೇಳಕ್ಕಿಂತ ನೇರವಾಗಿ ಹೇಳಿದ್ರೆ ಚಂದ. Are you pregnant? ಡಾಕ್ಟರ್ ಹತ್ರ ಹೋಗಿ ಬರ್ಬೇಕು ತಾನೆ? ಹೋಗಿದ್ದೆ, ಡಾಕ್ಟರ್ ಆನಿ ಹತ್ರ ಹೋಗಿದ್ದೆ. ಅದೆಲ್ಲ ಬೇಡ. ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಡಾಕ್ಟರ್ ಪ್ರಸಾದ್. ಅವನೇ ಇಂಥ ವಿಷಯಗಳಿಗೆ ಬೆಸ್ಟ್. ಹಾಂ, ಯಾರಿಗೂ ಗೊತ್ತಾಗದಂಗೆ ಅವನು ಇದನ್ನ ಅಬಾರ್ಟ್ ಮಾಡ್ತಾನೆ. ಅಬಾರ್ಟ್ ಮಾಡಿಸೋದಾ? ಹೌದು, ಅಬಾರ್ಟ್ ಮಾಡಿಸ್ಲೇಬೇಕು. ಇವಾಗ ವಿಷಯ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿರೋದು. ಇಲ್ಲ, ನಾನಿದಕ್ಕೆ ಒಪ್ಕೊಳ್ಳಲ್ಲ. ನಿನ್ನ ಒಪ್ಕೊಳ್ಳೇಬೇಕು. ನೀನು ಒಪ್ಕೊಂಡಿಲ್ಲ ಅಂದ್ರೂ ನಿನ್ನ ಒಪ್ಪಿಗೆ ಯಾರಿಗೆ ಬೇಕು? ಅಯ್ಯೋ, ಈ ಕಾಲದಲ್ಲಿ ಮಕ್ಕಳನ್ನ ಸಾಕೋದು ಅಂದ್ರೆ ಅದೊಂದು ದೊಡ್ಡ ಸಮಸ್ಯೆ. ಬರೀ ಸಮಸ್ಯೆ ಅಲ್ಲ, ನಮ್ಮ ಜೀವನನೇ ಬಿಟ್ಕೊಡ್ಬೇಕು. ಅದಕ್ಕಂತಾನೆ ನಾನು ಮಕ್ಕಳು ಬೇಡ ಅಂತ ಇದ್ದಿದ್ದು. ನೀನು ತುಂಬ ಹಠ ಮಾಡಿದೆ ಅಂತ ಒಂದು ಮಗುಗೆ ನಾನು ಒಪ್ಕೊಂಡೆ. ಅವತ್ತು ನೀನಂಗೆ ಮಾತು ಕೊಟ್ಟಿದ್ದೆ, ಇನ್ನೊಂದು ಮಗು ಹೇರಲ್ಲ ಅಂತ. ದೇವ್ರೇ, ಸಾಕು, ಇರೋ ಮಗುನೇ ಸಾಕು. ನನಗೆ ನನ್ನ ಸಂತೋಷ ಅದೇ ನನಗೆ ತುಂಬ ಮುಖ್ಯ. ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ಮನೆಯಲ್ಲಿ ಮಗು ಇದೆ ಅಂದ್ರೆ ಒಂದು ದೊಡ್ಡ ತಲೆನೋವು. ಅದನ್ನು ಬಿಟ್ಟು ನಮಗೆ ಇವಾಗ 2 ಮಕ್ಕಳು ಅಂದರೆ ನನಗದನ್ನು ತಡ್ಕೊಳಕ್ಕಾಗಲ್ಲ. ನಮಗೆ ಒಂದು ಮಗು ಸಾಕು, ಅದೇ ಸಂತೋಷ. ಅಳೋದನ್ನ ನಿಲ್ಲಿಸೋ. ಪ್ರಸಾದ್ ಕ್ಲಿನಿಕ್ ಹೋಗೋದಕ್ಕೆ ರೆಡಿ ಆಗೋ. ನಾವಿಬ್ರು ನಾಳೆ ಟ್ರಿಪ್ಗೆ ಹೋಗ್ತಿದ್ದೀವಿ ಅಂತ ಅಮ್ಮನ ಹತ್ರ ಹೋಗಿ ಇವಾಗಲೇ ಹೇಳೋ. ಹಿಂಗತ್ತು ನಾಟಕ ಮಾಡಬೇಡ. ನೀ ನನ್ ಜೊತೆ ಬಾ. ನೀನಿವಾಗ ಏನ್ ಹೇಳ್ತಿದ್ಯಾ? ಈ ಮಗುನ ಸಾಯಿಸು ಅಂತ ಹೇಳ್ತಿದ್ಯಾ? ಆ ಮಗು ಏನ್ ತಪ್ಪು ಮಾಡಿದೆ ಅಂತ? ನಮ್ಮೀ ಮನೇಲಿ ಯಾರು ಇಂಥ ತಪ್ಪನ್ನೇ ಯಾವತ್ತು ಮಾಡಬಾರ್ದು. ಅಂತ ತಪ್ಪು ನೀನ್ ಮಾಡಿದ್ರು ಖಂಡಿತ ನಾನು ಒಪ್ಪಲ್ಲ. ನಂಗೆ ನಿಮ್ಮ ಅಡ್ವೈಸ್ ಬೇಕಿಲ್ಲ. ಜಾನ್, 7 ತಿಂಗಳಿದ್ದಾಗ ನನ್ನ ಜೀವಕ್ಕೆ ತುಂಬಾ ಅಪಾಯ ಇತ್ತು. ನನ್ನ ಜೀವ ಉಳಿಸೋದಕ್ಕೆ ಅಬಾರ್ಷನ್ ಮಾಡಿಸಿ ಅಂತ ಡಾಕ್ಟರ್ ಎಲ್ಲ ಹೇಳಿದ್ರು. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಹೊಟ್ಟೆಲಿ ಬೆಳೀತಿದ್ದ ನಿನ್ನನ್ನ ಯಾವ ಕಾರಣಕ್ಕೂ ಕಳ್ಕೋಬಾರ್ದು ಅಂತ ಅದಕ್ಕೆ ನಾನು ಒಪ್ಲಿಲ್ಲ. ಅವತ್ತು ಅವ್ರ ಮಾತು ಕೇಳಿ ನಿನ್ನ ಅಬಾರ್ಟ್ ಮಾಡಿಸಿದ್ರೆ ಇವತ್ತು ಈ ಮಗುನ ಕೊಲ್ಲು ಅಂತ ಹೇಳಕ್ಕೆ ನೀನ್ ಬದುಕಿರ್ತಿರ್ಲಿಲ್ಲ. ಅಮ್ಮನ ಮಾತು ಕೇಳು, ಕೈ ಮುಗ್ದು ನಿನ್ನ ಹತ್ರ ಕೇಳ್ಕೊತಿದ್ದೀನಿ. ಜಾನ್, ಸ್ವಲ್ಪ ನಾನು ಹೇಳೋದ್ನ ಕೇಳು. ಸ್ವಲ್ಪ ನಿಲ್ಲಿಸಿ. ನಿಮ್ಮ ಅಳೋದನ್ನ ನೋಡಿ ನಾನು ಒಪ್ಕೋತಿಲ್ಲ. ಈ ಮಗುನೇ ಕೊನೆದಾಗಿರ್ಬೇಕು. ಇದ್ರ ನಂತರ ಏನಾದರೂ ನಡೆದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ದಾರಿ ಬಿಡಿ. ಓ ಪುಟ್ಟ ಪುಟ್ಟ, ಮಗುನ ರೋಡ್ನಲ್ಲಿ ಬಿಟ್ಟು ಏನಮ್ಮ ಮಾಡ್ತಿದೀಯಾ? ಹುಷಾರಾಗಿ ನೋಡ್ಕೋ.
ಅದಾದ್ಮೇಲೆ ಏನಾಯ್ತು? ನಿಮ್ಮ ಅಜ್ಜಿ ಹೇಳ್ದಾಗೆ ನಿಮ್ಮ ಅಮ್ಮ ಎಲ್ಲ ವಿಷಯ ಮುಚ್ಚಿಟ್ರಾ? ಪರವಾಗಿಲ್ಲ, ನಿಮ್ಮ ಅಜ್ಜಿಗೆ ಎಲ್ಲ ಗೊತ್ತು. ಆ ಕಾಲಿನ ಹೆಣ್ಮಕ್ಳು ತುಂಬಾ ಬುದ್ಧಿವಂತರಾಗಿರ್ತಿದ್ರು. ಸ್ವಲ್ಪ ದಿನದ ನಂತರ ನಂತರ ಏನಾಯ್ತು? ಬೆಳಗಿನ ಫಂಕ್ಷನ್ ತುಂಬಾ ಚೆನ್ನಾಗಾಯ್ತು. ಫೋಟೋಸ್ ನೋಡಿದ್ಯಾ? ಇದ್ ನೋಡು. ವಿಡಿಯೋ ಕೂಡ ಇದೆ. ಇದ್ ನೋಡು. ಚೆನ್ನಾಗಿದೆಯಲ್ಲ? ಇದು ಚೆನ್ನಾಗಿದೆಯಲ್ಲ? ನೋಡಿ. ಓ, ಚೆನ್ನಾಗ್ ಬಂದಿದೆ. ಅಲ್ವಾ? ಹಾ ಹಲೋ. ಹಲೋ, ಹಾಯ್, ಹಾ ಬನ್ನಿ ಬನ್ನಿ. ನಮಸ್ಕಾರ. ಫಂಕ್ಷನ್ ಕರೆದ್ರೆ ಎಷ್ಟು ಲೇಟ್ ಆಗಿ ಬರೋದಾ? ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು ಬರೋದಕ್ಕೆ. ಅಣ್ಣ ಅಮ್ಮ ಎಲ್ಲಿ? ಹಾ, ಆ ಕಡೆ ಇದ್ದಾರೆ. ಓಕೆ. ಹಾಯ್, ಹೇಗಿದ್ರಾ? ಅವರೆಲ್ಲ ಬರೋ ಸಮಯಕ್ಕೆ ಬರ್ಲಿ. ಮ್ಯಾಟರ್ ಏನಾದ್ರೂ ಇದ್ರೆ ಹೇಳು. ಲೋ, ಎಣ್ಣೆ ತಗೊಂಡ್ ಬಾ. ಸ್ವಲ್ಪ ಹೊತ್ತು ತಗೊಂಡ್ ಬರ್ತಾನೆ. ಆಗ್ಲೇ 5 ಆಯ್ತಲ್ಲೋ. ನಿನ್ ಹೆಂಡತಿಗೆ ಸ್ವಲ್ಪ ರೆಸ್ಟ್ ಕೊಡು. ಏನು ಅನ್ಸಲ್ವಾ ನಿಂಗೆ? ನೋಡೋದಕ್ಕೆ ಒಳ್ಳೆ ಸ್ಕೂಲ್ ನಡ್ಸೋರ್ ತರ ಕಾಣಿಸುತ್ತೆ ಅಲ್ವಾ? ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಇವನ್ಗೆ ನಿಲ್ಸು ಅಂತಲೇ ಅಡ್ವೈಸ್ ಕೊಡ್ಬೇಡ. ಯಾಕೆ ಹೇಳ್ದೆ ಅಂದ್ರೆ, ಮಾತ್ ಕೇಳೋರಾದ್ರೆ ಪರವಾಗಿಲ್ಲ. ಹಿಂಗೆ ಮುಂದುವರಿದ್ರೆ ಆಗ ನಾವು ತಿಂಗಳು ಬರೋ ಥರ ಆಗುತ್ತೆ, ನೋಡ್ತಿರೋ. ಆದ್ರೆ ಒಂದ್ ವಿಷಯ ಹೇಳ್ತೀನಿ, ನೀನಂತೂ ಖಂಡಿತ ಕಷ್ಟಪಡ್ತೀಯ. ಸ್ವಲ್ಪ ಕಷ್ಟಪಟ್ರೇನೆ ಲೈಫಲ್ಲಿ ಏನಾದ್ರೂ ಸಾಧಿಸೋಕ್ಕಾಗೋದು. ನನ್ನ ಮಕ್ಕಳು ತಾನೇ, ನಾನು ಸಂಭಾಳಿಸ್ಕೋತೀನಿ. ನೀನ್ ಸ್ವಲ್ಪ ನನ್ ನೋಡಿ ಕಲ್ತ್ಕೋ ರೋಹಿತ್. ಅವಳು ನಂಗೆ ಟಾರ್ಚರ್ ಕೊಟ್ಲು ಅಂತ ನಾನು ಒಂದ್ ಮಗುಗೆ ಒಪ್ದೆ. ಆಮೇಲೆ ಎರಡನೇದಕ್ಕೆ ನಾನು ಒಪ್ಕೊಳ್ಳೇ ಇಲ್ಲ. ಅದನ್ನ ತೆಗ್ಸೋದಕ್ಕೆ ನಾನು ಏನೇನೋ ಪ್ರಯತ್ನ ಪಟ್ಟೆ, ಏನೂ ಆಗ್ಲಿಲ್ಲ. ಅದಾದ ನಂತರ ಅವಳಿಗೆ ಸರಿಯಾಗಿ ವಾರ್ನಿಂಗ್ ಕೊಟ್ಟಿದ್ದೀನಿ. ಅವಳು ಅದನ್ನ ಅರ್ಥ ಮಾಡ್ಕೊಂಡಿದ್ದಾಳೆ. ಕಮ್ ದಿಸ್ ಸೈಡ್. ಯಾ, ಓಕೆ, ಕಮ್ ಫಾರ್ವರ್ಡ್. ಓಕೆ, ರೆಡಿ? ಹೌದಲ್ಲ? ಬಾ ಬಾ ಬಾ. ಬಂದ್ಬಿಟ್ಟ. ಹಾಯ್ ಗಾಯ್ಸ್, ಹಾಯ್, ಕಾಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ಜಾನ್ ದೇ ಪಾರ್ಟಿ ಕಾಯ್ತಾ ಇದ್ದೀನಿ ನಾನು. 3ನೇದು ಆಗ್ತಿದೆ ಅಲ್ವಾ? ನಾವ್ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕಲ್ಲ. ಯಾಕಷ್ಟು ಶಾಕ್ ಆಗಿ ನೋಡ್ತಿದ್ದೀಯಾ? ನಿನ್ ಹೆಂಡತಿ ಮತ್ತು ಅಮ್ಮ ಇಬ್ರು ಹೆಂಡತಿ ಹತ್ರ ಚೆಕಪ್ಗೋಸ್ಕರ ಬಂದಿದ್ರು. ಅದು ಸುಮಾರು 4 ತಿಂಗಳಾಯ್ತು ಅನ್ಸುತ್ತೆ. ಈಗ ನೀವು ಮಾತಾಡ್ತಿರೋದು ನನ್ನ ವೈಫ್ ಬಗ್ಗೆನಾ? ನೀನ್ ಹೇಳೆ. ಸುಮ್ನೆ ಜೋಕ್ ಮಾಡಬೇಡಿ ಜಾನ್. ನಿಮಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಅವ್ರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು. ಆಮೇಲೆ ಬಾಯಕ್ಕೆ BP ಸುಮ್ನೆ ಕಾಂಪ್ಲಿಕೇಟ್ ಆಗ್ಬಾರ್ದಲ್ವಾ, ಅದಕ್ಕೆ ಹೇಳ್ದೆ. ನಿನ್ ಹೆಂಡತಿ ಬಸಿರ ಆಗಿರೋದು ನಿಂಗೆ ಗೊತ್ತಿಲ್ವಾ? ನನ್ನ ವೈಫ್ ಬಗ್ಗೆ ಜಾನ್ 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 ಏನೋ ಇದು? ಬೇಡ ಬಿಡು, ಅಣ್ಣ, ಬೇಡ, ಬಿಡು ನನ್ನ, ಬೇಡ ಅಣ್ಣ, ಬಿಡು. ಬೇಡ ಅಣ್ಣ, ಬೇಡ. ದೇವರ ಆಶೀರ್ವಾದ ಇದ್ರೆ ಎಲ್ಲ ಕೆಲಸಗಳು ಸುಲಭವಾಗಿ ಆಗುತ್ತೆ. ದೇವರೇ ಈ ಜಗತ್ತಲ್ಲಿ ಎಲ್ಲ ಮಕ್ಕಳಿಗೂ ಒಳ್ಳೆಯದನ್ನ ಮಾಡೋದನ್ನ, ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ದೇವರು ನೋಡ್ತಾನೆ ಇರ್ತಾನೆ. ನಮ್ಮ ಬದುಕಿಗೆ ಏನು ಅಗತ್ಯ ಇದೆಯೋ ಅದನ್ನು ದೇವರು ಕೊಡ್ತಾನೆ. ಒಬ್ಬ ಮನುಷ್ಯ ಯಾವ ತಪ್ಪು ಮಾಡಿದ್ರೂ ಅದಕ್ಕೆ ಕ್ಷಮೆ ಮತ್ತು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅವನೇ ದಾರಿನ ತೋರಿಸ್ತಾನೆ. ನಾವೆಷ್ಟೇ ತಪ್ಪನ್ನು ಮಾಡಿದ್ರೂ ಅವನನ್ನು ನಂಬಿದ್ರೆ ನಮಗೆ ಒಳ್ಳೇದೇ ಆಗುತ್ತೆ. ದೇವ್ರನ್ನ ನಂಬದವ್ರನ್ನ ದೇವರು ಎಂದು ಕೈ ಬಿಡೋದಿಲ್ಲ. ಮುಂದೆ ನೋಡು. ಅದರಿಂದ ದೇವರು ಮಾರ್ಗದಲ್ಲಿ ನಾವು ಹೋಗ್ಬೇಕು. ನಮಗೆ ಏನೇ ತೊಂದರೆ ಬಂದರೂ ದೇವ್ರ ಜೊತೆಯಲ್ಲಿರ್ತಾರೆ. ಅವನನ್ನು ಪ್ರಾರ್ಥಿಸ್ಬೇಕು, ಅವರ ಮೇಲೆ ನಂಬಿಕೆ ಇಡಬೇಕು. ದೇವರ ಆಶೀರ್ವಾದದಿಂದ ನಮ್ಮ ಬದುಕು ಆರಂಭವಾದದ್ದು, ಅದನ್ನು ನಾವು ಮರಿಬಾರ್ದು. ನಮ್ಮ ಎಲ್ಲ ಕೆಲಸ ಇನ್ನೊಂದ್ಸಲ ಬಾಯ್ ತರದ್ರೆ ಆ ನಾಲ್ಗನೇ ಕತ್ತರ್ಸಾಕ್ಬಿಡ್ತೀನಿ. ತಾತ, ಬಾ, ಸುಮ್ನಿರು. ಏ ಜಾನ್, ಇಲ್ಲಿ ಇವಾಗ ಏನಂತದಾಯ್ತು? ಸ್ವಲ್ಪ ಮನುಷ್ಯನ್ ತರ ಇರು. ಇಷ್ಟ್ ದಿನ ನನ್ನ ಹತ್ರ ಮುಚ್ಚಿಟ್ಟೆ ಅಲ್ಲ, ಮರ್ಯಾದೆಯಿಂದ ಅದು ಯಾರ್ ಮಗು ಅಂತ ಹೇಳು. ನಿಜವಾಗ್ಲೂ ಹೇಳ್ತಿದ್ದೀನಿ, ಇದು ನಮ್ಮ ಮಗುನೇ ರೀ. ನಾನು ಅವತ್ತೇ ಹೇಳಲಿಲ್ವಾ ಅಮ್ಮ, ಇವ್ರಿಗೆಲ್ಲ ವಿಷಯನೂ ಹೇಳ್ಬಿಡೋಣ ಅಂತ? ನಿನ್ ಸಲಿಗೆಯಿಂದಾನೆ ಇವಳು ಈ ರೀತಿ ಆಡ್ತಿರೋದು. ಹೌದು ಕಣೋ, ನಾನ್ ಹೇಳಿದ್ದಕ್ಕೆ ಅವಳು ನಿನ್ನಿಂದ ಮುಚ್ಚಿಟ್ಲು.
ನೀನೇನಾದ್ರೂ ಮಾಡ್ಬಿಡ್ತೀಯಾ ಅಂತ. ನೀನ್ ಮನುಷ್ಯ ಅಲ್ಲ, ರಾಕ್ಷಸ. ಹುಟ್ತಾ ಇರೋ ಮಗುನ ಸಾಯಿಸ್ತಿದೀಯಾ. ಸ್ವಲ್ಪ ಮೆತ್ತಗ್ ಮಾತಾಡು, ಪಕ್ಕದ ಮನೆಯವ್ರಿಗೆಲ್ಲ ನೀವ್ ಬಾಯಿ ಕೇಳ್ಸುತ್ತೆ. ಮುಚ್ಕೊಂಡ್ ಸುಮ್ನಿರ್ತೀರಾ? ಏನ್ ಬೇಕಾದ್ ಮಾಡ್ಕೊಳ್ಳಿ. ಆಗಲ್ಲ ಕಣೋ, ನೀನ್ ಏನ್ ಹೇಳಿದ್ರು ಆಗಲ್ಲ. ಅವಳಿಗೀಗ 4 ತಿಂಗಳು ತುಂಬ ಹೋಗಿದೆ. ಅಯ್ಯೋ ಏನಮ್ಮ, ಅಯ್ಯೋ ನಿನ್ನ ಅಪ್ಪ ಅಮ್ಮ ಏನು ಮಾಡಿಲ್ಲ ಅಪ್ಪ, ಅವ್ರನ್ನ ಬಿಟ್ಬಿಡಿ ಅಪ್ಪ. ಅಮ್ಮಂಗ್ ಹೊಡಿತಿದ್ದಾರೆ ತಾತ, ಅಮ್ಮ ಏನು ಮಾಡಿಲ್ಲ ಅಂತ ಹೇಳಿ. ಹೇ ಜಾನ್, ಎಲ್ಲದಕ್ಕೊಂದ್ ಮಿತಿ ಇದೆ. ಕಾಲ್ ತೆಗಿಯೋ, ಮರ್ಯಾದೆಯಿಂದ ತೆಗಿ. ಅಮ್ಮ ಅಮ್ಮ ಏನಪ್ಪ, ಏನ್ ಮಾಡ್ತಿದ್ಯಾ? ಅಯ್ಯೋ ಪಾಪ. ಸಾಕ್ ನಿಲ್ಸೋ, ಕೊಟ್ಕೊಂಡ್ ಬಂದು ಗಲಾಟೆ ಮಾಡ್ತಿದ್ಯಾ? ಇನ್ನೇನ್ ಮಾತಾಡ್ಬೇಡ, ನಡಿ ಒಳಗೆ. ಇದನ್ನ ಹೇಳೋದಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ನೀವು ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಆಸ್ತಿನ ಕಾಪಾಡಬೇಕು ಅಂತ ಅನ್ಕೊಂಡಾಗ ನೀವ್ ಯಾಕೆ ಆವಾಗ ಒಂದೇ ಒಂದು ಮಗು ಸಾಕು ಅಂತ ಅನ್ಕೊಂಡ್ರಿ? ಅವತ್ ನೀವು ಒಂದೇ ಮಗು ಸಾಕು ಅಂತ ಅನ್ಕೊಂಡ್ರಿ ತಾನೆ? ಇವಾಗ ನೀವು ನನಗ್ ಬುದ್ಧಿ ಮಾತು ಹೇಳ್ತಿದ್ದೀರಿ. ನನ್ನ ಜೀವನದಲ್ಲಿ ಯಾವ ಸೆಂಟಿಮೆಂಟ್ಸ್ಗೂ ಜಾಗ ಇಲ್ಲ. ಅದನ್ನ ನಾನು ಅನುಭವಿಸೋದು ಇಲ್ಲ, ನಂಗೆ ಅವಶ್ಯಕತೆನೂ ಇಲ್ಲ. ನಾನು ಒಬ್ಬನೇ ಮಗನಾಗಿ ಬೆಳೆದಿದ್ದೀನಿ. ಯಾವತ್ತೂ ನಾನು ಒಬ್ಬನೇ ಇದ್ದೆ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ನಿರ್ಧರಿಸೋದು ನಾನು ಒಬ್ಬನೇ. ಯಾವತ್ತೂ ಅದು ಹಾಗೇ ಇರಬೇಕು. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಇಬ್ರು ಇಲ್ಲೇ ಊಟ ಮಾಡ್ಕೊಂಡು ಬಿದ್ದಿರ್ಬೋದು. ಇಲ್ಲಾಂದ್ರೆ ನೀನ್ ಹೇಳ್ತಿರೋದು ಸರಿನೇನೋ? ಒಬ್ಬ ಮಗ ಸಾಕು ಅಂತೇಳಿ ತಪ್ಪು ಮಾಡಿದ್ದನ್ನ ಈಗ ಅನುಭವಿಸ್ತಾ ಇದ್ದೀವಿ. ನೀನ್ ನಮ್ಮನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಎಲ್ಲಿಗಂತ ಹೋಗೋದು? ನಾವು ತುಂಬಾ ಸಂಕಟ ಆಗ್ತಾ ಇದೆ. ಎಲ್ಲ ಸರಿ ಹೋಗುತ್ತೆ, ಸುಮ್ನಿರು, ಅಳ್ಬೇಡ. ನಿನಗೆ ಎರಡೇ 2 ಚಾನ್ಸ್ ಕೊಡ್ತೀನಿ. ಒಂದು, ನಾನು ಹೇಳೋದನ್ನ ಕೇಳಿ ಅದನ್ನ ಅಬಾರ್ಟ್ ಮಾಡಿಸ್ಬೇಕು. ಇಲ್ಲಾಂದ್ರೆ ಈ ಕ್ಷಣದಲ್ಲೇ ಮನೆ ಬಿಟ್ಟು ಹೊರಗೆ ಹೋಗ್ತಾ ಇರ್ಬೇಕು. ಇದನ್ನ ನೀನ್ ಡಿಸೈಡ್ ಮಾಡೋ. ಏನಾಯ್ತು? 3ನೇ ದಿನ ನಮ್ಮ ಅಜ್ಜಿ ತಾತ ಬಂದ್ರು. ಎಲ್ಲ ಸರಿ ಆಗುತ್ತೆ ಮಕ್ಕಳೇ, ಭಯ ಪಡ್ಬೇಡಿ. ತಾತ ಯಾವತ್ತೂ ಜೊತೆಲಿ ಇರ್ತಾರೆ, ಅಳ್ಬೇಡಿ.
ಅಮ್ಮ ಸಾಯಿಸ್ಬೇಡ. ಅಮ್ಮ ಅಮ್ಮ ಅಪ್ಪನ ಹೇಳು ಸಾಯಿಸ್ಬೇಡ ಅಂತ. ಆ! ಆ! ಮಗನೇ, ಅಮ್ಮ ಅಮ್ಮ ನೀವು ಹೇಗಿದ್ದೀರಿ ಅಮ್ಮ? ಅಮ್ಮ ತಾತ, ನಮ್ಮ ಮಮ್ಮಿ ಡ್ಯಾಡಿ ಒಟ್ಟಾಗ್ತಾರಾ? ನಿಮ್ ಕಷ್ಟನೆಲ್ಲ ನಾನ್ ಸರಿ ಮಾಡ್ತೀನಿ, ನೀವೇನು ಹೆದರ್ಕೋಬೇಡಿ. ನೀವಿಬ್ರು ಸಂತೋಷವಾಗಿ ಆಡ್ಕೊಂಡು ಖುಷಿಯಾಗಿರಿ. ತಾತ, ಅಜ್ಜಿ, ಜಾನ್ ಬಂದ್ನ? ಇಲ್ಲ ಬಂದಿಲ್ಲ. ಅವನು ಎಲ್ಲೋಗಿದ್ದಾನೆ? ಇವತ್ತೇ ನಿಮ್ಮಿದು ಡೆಲಿವರಿ ಡೇಟು. ಇಲ್ಲಿ ತನಕ ಆಸ್ಪತ್ರೆಯಲ್ಲೇ ಇದ್ವಿ. ಅವಳಿಗೆ ಹೆರಿಗೆ ನೋವು ಶುರುವಾಗಿದೆ. ಅವಳ ಮಕ್ಕಳನ್ನ ನೋಡ್ಬೇಕು ಅಂತಿದ್ದಾಳೆ. ಒಂದ್ ವೇಳೆ ಜಾನ್ ಮನೆಗೆ ಬಂದ್ರೆ ನಾನ್ ಮಕ್ಕಳನ್ನ ಕರ್ಕೊಂಡು ಟೌನ್ಗೆ ಹೋಗಿದ್ದೀನಿ ಅಂತ ಹೇಳು. ಹಾ. ನೀನ್ ಬರಲ್ವಾ? ಇಲ್ಲ, ಅವನಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಬೇಡ. ಅವನೇನಾದ್ರೂ ಇಲ್ಲಿಗೆ ಬಂದ್ರೆ ನಾನೇ ಅವನನ್ನ ಸಂಭಾಳಿಸ್ತೀನಿ. ಹಾ. ಬಾಯ್ ಬಾಯ್ ಅಜ್ಜಿ, ಹೋಗ್ ಬರ್ತೀವಿ. ಬಾಯ್ ಬಾಯ್ ಅಜ್ಜಿ, ಹೋಗ್ ಬರ್ತೀವಿ. ₹2,000 ಇದೆ. ಇದನ್ನ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ? ವಿಧವೆ ಕೈಯಲ್ಲಿ ಹೂಮಾಲೆ ಕೊಟ್ಟಂಗಿದೆ. ಕೊನೆಗೂ ಇದೆಲ್ಲ ಎಲ್ಲಿಗೆ ತಲುಪುತ್ತೋ ನಂಗಂತೂ ಗೊತ್ತಿಲ್ಲ. ಹಾ, ಥಾಮಸ್ ಅಣ್ಣ, ನಮಸ್ಕಾರ ಅಪ್ಪ. ಬನ್ನಿ ಬನ್ನಿ, ಒಬ್ನೇ ಕೂತು ಎಂಜಾಯ್ ಮಾಡ್ತಿದ್ಯಾ? ಕೂತ್ಕೊಳ್ಳಿ. ಹಾ ಡಾಕ್ಟರ್, ನೀವು ಮಾಡ್ತಿರೋದು ಚೂರು ಸರಿ ಇಲ್ಲ. ನಾನು ಒಂದು ಕೂಲಿಂಗ್ ಗ್ಲಾಸ್ ಹಾಕಿರೋ ಫೋಟೋನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿದ್ರೆ ನೀವೊಂದು ಲೈಕ್ ಕೂಡ ಕೊಟ್ಟಿಲ್ವಲ್ಲ? ಸರಿಯಪ್ಪ, ಸರಿ ಕೊಡ್ತೀನಿ. ಇದನ್ನೆಲ್ಲ ಯೋಚಿಸಕ್ ಕೂತಿದ್ದೀರಲ್ಲ, ನಿಮ್ಗೇನ್ ಹೇಳ್ಬೇಕು? ನೀನ್ ಇದ್ರ ಬಗ್ಗೆ ಮಾತಾಡ್ಲೇಬೇಡ. ನೀನೇನು ಲೈಕ್ ಮಾಡ್ದೆ, ಆದ್ರೆ ಓ ಯೋ ಅಂತ ಒಂದು ಕಮೆಂಟ್ ಮಾಡ್ಬೇಕು ಅಂತ ಯಾವತ್ತು ಅನ್ಸಿಲ್ಲ ತಾನೇ ನಿನ್ಗೆ? ಅದೇನಂದ್ರೆ ನನ್ಗೊಂದು ಸಣ್ಣ ಡೌಟು. ಒಂದು ವಿಷಯನ ಚೆನ್ನಾಗಿ ಗಮನಿಸ್ತಿದ್ದೀನಿ. ವಾಟ್ಸಪ್ ನಲ್ಲಿ ಇನ್ನೊಬ್ರ ಲಾಸ್ಟ್ ಸೀನ್ ತೋರಿಸ್ತಾರಲ್ಲ, ಸ್ವಲ್ಪ ದಿನಗಳಿಂದ ನನ್ ಫೋನಲ್ಲಿ ಒಂದು ಹುಡುಗಿ ಲಾಸ್ಟ್ ಸೀನ್ ನೋಡ್ತಿದ್ದೀನಿ, ಅದು ಕಾಣಿಸ್ತಾನೆ ಇಲ್ಲ. ನೀವ್ ಯಾಕೆ ಕೆಲಸ ಇಲ್ದೆ ಇನ್ನೊಬ್ರು ಲಾಸ್ಟ್ ಸೀನ್ ನೋಡ್ತಿದ್ದೀರಾ? ಅದನ್ನ ನೋಡೋದು ನಂಗಿಷ್ಟ. ನಾನ್ ಬರೀ ಲಾಸ್ಟ್ ಸೀನ್ ನೋಡಿದಷ್ಟು ತಾನೇ. ನಿಂತರ ಕೆಲ್ಸ ಇಲ್ದೆ ಏನು ಮಾತಾಡ್ಬೇಡ. ಡಾಕ್ಟರ್, ಇವ್ರ ಹತ್ರ ಎಲ್ಲ ಮಾತಾಡಿ ಪ್ರಯೋಜನ ಇಲ್ಲ. ನಾನು ಹೊರಟೆ. ಕೂತ್ಕೊಳ್ಳಿ ಅಣ್ಣ, ಥಾಮಸ್ ಅಣ್ಣ. ಅಯ್ಯ. ಜಾನ್, ಈ ಮಕ್ಕಳು ಊಟಿ ಸಿಂಗಾಪುರಲ್ಲಿ ಓದೋದ್ರಿಂದ ಏನು ಯೂಸ್ ಇಲ್ಲ. ಹೌದು ಹೌದು, ಎಲ್ಲದಕ್ಕಿಂತ ದೊಡ್ಡ ಯೂನಿವರ್ಸಿಟಿ ಕುಟುಂಬನೇ. ಹೌದು ಕಣೋ, ಅಲ್ಲಿ ಸೋತವರು ಬೇರೆ ಎಲ್ಲೂ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಪೇಪರ್ನಲ್ಲಿ ನಾವು ಓದ್ತೀವಲ್ಲ, ಮಕ್ಕಳಿಗೆ 5 ವರ್ಷ ತುಂಬ್ತಿದ್ದ ಹಾಗೆ ಒಳ್ಳೆ ಸ್ಕೂಲ್ ನೋಡಿ ಹಾಸ್ಟೆಲ್ಗೆ ಹಾಕ್ಬೇಕು. ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಹಾಗ್ ಮಾಡೋದಕ್ಕೆ ಕಾರಣ ಅವ್ರ ಕುಟುಂಬದಲ್ಲಿ ಇರೋ ಸಮಸ್ಯೆನೆ. ಸರಿ ಸರಿ, ನೀವು ಕುಡೀರಿ. ಲೋ ಜಾನ್, ಒಂದು ನಿಮ್ ಕ್ಯಾರೆಕ್ಟರು, ಒಂದು ನಿಮ್ ಈಗೋ, ಈ ಎರಡನ್ನೂ ನನಗೆ ಅರ್ಥನೇ ಆಗ್ತಾ ಇಲ್ಲ. ಎಷ್ಟು ಮಕ್ಕಳು ಬೇಕು ಅಂತ
ಅಪ್ಪ ಅಮ್ಮ ಇಬ್ರು ಸೇರಿ ನಿರ್ಧಾರ ಮಾಡ್ಕೋಬೇಕು. ಮಕ್ಕಳು ಬೇಕು ಅಂತ ಯಾರಿಗೂ ಒತ್ತಾಯ ಮಾಡಬಾರ್ದು. ಬೇಡ ಅಂದ್ರೆ ಬೇಡ. ಒಂದು ಮಗು ಇನ್ನೊಂದು ಮಗುಗೆ ಸಮಾನವ ಹೇಳು? ನಿನ್ ಸಂಸಾರ ಏನಂತ ನಿಮ್ಗೆ ತಾನೇ ಗೊತ್ತು. ಇನ್ನು ಮಕ್ಕಳು ಬೇಡ ಅಂತ ನಿರ್ಧಾರ ಮಾಡಿದ್ರೆ ಅದಕ್ಕೆ ಮೆಡಿಕಲ್ ಸೈನ್ಸ್ ಅಲ್ಲಿ ಬೇರೆ ಬೇರೆ ದಾರಿಗಳಿವೆ. ಅದನ್ನ ನಾನ್ ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ಆದ್ರೆ ಹುಟ್ಟು ಮಗುನ ಅದರ ತಾಯಿ ಮುಂದೆನೆ ನಾಶ ಮಾಡ್ತೀನಿ ಅಂದ್ರೆ ಅದು ನಾನ್ ಮಾತ್ರ ಅಲ್ಲ, ಈ ಜಗತ್ತಲ್ಲಿ ಒಳ್ಳೆ ಮನಸ್ಸಿರೋ ಯಾವ ವ್ಯಕ್ತಿನೂ ಒಪ್ಪೋದಿಲ್ಲ. ಜಾನ್, ಡಾಕ್ಟರ್ ಹೇಳೋದ್ರಲ್ಲಿ ಅರ್ಥ ಇದೆ. ಹೋಗ್ಲಿ, ನೀನು ಯೋಚಿಸ್ಬೇಡ. ತಗೊಂಡು ಕುಡಿಯೋ. ಇದ್ಯಾರು ಹೊಸಬ್ರು? ಕ್ರಿಸ್ಮಸ್ ಬಂತಲ್ಲ, ಅದಕ್ಕೆ ಯಾರ್ಯಾರೋ ಬರಕ್ ಶುರು ಮಾಡ್ತಾರೆ. ಬನ್ನಿ ಕೂತ್ಕೊಳ್ಳಿ. ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಅರೆ, ನನ್ನ ಹೆಸರು ಗೊತ್ತಾ? ಹಾ, ಗೊತ್ತಾಯ್ತು. ಕ್ರಿಸ್ಮಸ್ ಬರ್ತಿದೆ ತಾನೆ? ಹ್ಮ್. ಅದಲ್ಲ ಜಾನ್, ನನ್ಗೆ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಆ ನಂತರ ನಿನ್ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ನಿಲ್ಸು. ನನಗ್ ಬುದ್ಧಿವಾದ ಹೇಳೋದಕ್ಕೆ ನೀನ್ ಯಾರು? ಯಾಕೆ ಕೋಪ ಮಾಡ್ಕೋತೀಯ? ನನ್ಗೆ ಒಂದು ಬನ್ನಿ ತಾತ, ಬನ್ನಿ. ನನ್ಗೆ ಒಂದು ವಿಷಯ ಮಾತಾಡ್ಬೇಕು ಅಷ್ಟೇ. ಬನ್ನಿ ಬನ್ನಿ ಬನ್ನಿ. ಲೇ ಜಾನ್, ನಿಂತ್ಕೊಳ್ಳ. ಜಾನ್, ಬೇಡ ಜಾನ್, ಹೋಗ್ಬೇಡ. ಒಂದ್ ದಿವ್ಸ ನಿಮ್ಗೆ ಅರ್ಥ ಆಗುತ್ತೆ. ಆ ದಿವ್ಸ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ದಾರಿ ಬಿಡೋ. ಜಾನ್, ಬಿಡೋ. ಜಾನ್, ನಿಂತ್ಕೋ. ಬೇಡ, ಹೋಗ್ಬೇಡ ಜಾನ್. ಛೆ, ಬೇಡ ಜಾನ್. ಶಿಟ್. ನೀವು ಇಲ್ಲೇನ್ ಮಾಡ್ತಿದ್ದೀರಾ? ನಾವು ತಾತ ಜೊತೆ ಬಂದ್ವಿ. ತಾತ ಎಲ್ಲಿ? ಒಳಗೆ ಆಫೀಸ್ ಹೋಗಿ ಗಾಡಿ ಕೀ ತಗೊಂಡ್ ಬನ್ನಿ. ಹಾ ಸರಿ. ಹಲೋ. ಹಾಂ, ನಾನೇ ಮಾತಾಡ್ತಿರೋದು. ತುಂಬ ತೊಂದರೆ ಆಗಿದೆ. ನೀನು ಸ್ವಲ್ಪ ಮಾಲ್ ಹತ್ರ ಬಾ. ಅಲ್ಲಿ ಕೂತು ನೆಮ್ಮದಿಯಾಗಿ ಮಾತಾಡೋಣ. ಮಾಲ್ನಲ್ಲೆಲ್ಲ ಮೀಟ್ ಮಾಡೋದು ಬೇಡ ಜಾನ್. ಸುಮ್ಮನೆ ಯಾರಾದರೂ ನೋಡಿದ್ರೆ ಅದು ತೊಂದರೆ ಆಗುತ್ತೆ. ಒಂದು ಕೆಲಸ ಮಾಡು, ನೀನು ಮಿಸ್ಮಾಸ್ ಕ್ಲಿನಿಕ್ ಹತ್ರ ಬಂದ್ಬಿಡು. ಅಲ್ಲಿ ನನ್ನ ಫ್ರೆಂಡ್ ಗಂಡ ಒಬ್ರು ಅಡ್ಮಿಟ್ ಆಗಿದ್ದಾರೆ. ಓಕೆ? ಬಾ 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 ಬಾ, ಇವ್ನು ಎತ್ಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಬಾ ಬಾ ಬಾ, ಬನ್ನಿ ಬನ್ನಿ, ನಿಧಾನವಾಗಿ. ಎತ್ತು, ಹಿಡ್ಕೋ ಇವನ. ಸಿಸ್ಟರ್, ಆಕ್ಸಿಡೆಂಟ್ ಆಯ್ತಲ್ಲ ಜಾನ್, ಅವ್ರು ಎಲ್ಲಿದ್ದಾರಾ?
ಅಮ್ಮ. ತುಂಬಾ ನೋವಾಗ್ತಿದೆ ಅಲ್ವಾ? ಪರವಾಗಿಲ್ಲ, ಮಲ್ಕೊಂಡೇ ಇರೋ. ನಿನ್ಗೆ ಡಿಸ್ಚಾರ್ಜ್ ಆಗಕ್ಕೆ 3-4 ದಿವಸ ಬೇಕು ಹಾಗಂತ ಡಾಕ್ಟರ್ ನನ್ನ ಹತ್ರ ಹೇಳಿದ್ರು. ಜಾನ್, ಇವತ್ತು ನಾನು ಮಾಡಬೇಕಾಗಿದ್ದ ಕೆಲಸ ತುಂಬಾ ಇದೆ. ನಾನೀಗ ಹೊರಡ್ತೀನಿ. ನಿನ್ಗೆ ಏನಾದ್ರೂ ಸಹಾಯ ಬೇಕಿತ್ತಾ? ತಾತ,
ದಯಮಾಡಿ ಒಬ್ರಿಗೆ ಕಾಲ್ ಮಾಡೋಕ್ಕಾಗತ್ತಾ? ರಾಯ್. ಮಗು ಏನ್ ಆಡ್ತಿದ್ಯಾ? ಮಗು ತಗೋ. ಅಯ್ಯಯ್ಯೋ ಓಡ್ಸಾಯ್ತು. ಬೇಕಾ? ಇಲ್ವಾ ಓದ್ಕೋ. ಮಗು ಏನು ಏನಂದ್ರೆ ನಿಮ್ ಫೋನ್ ರಿಂಗ್ ಆಗ್ತಿದೆ. ಹೋಗಿ ಅಪ್ಪನ ಫೋನ್ ತಗೊಂಡ್ ಬಾ, ಹೋಗು. ಡ್ಯಾಡಿ ಹೇಳೋ. ರಾಯ್, ನನಗೆ ಆಕ್ಸಿಡೆಂಟ್ ಆಗಿದೆ ಕಣೋ. ನಾನು ಹಾಸ್ಪಿಟಲ್ನಲ್ಲಿ ಇದ್ದೀನಿ. ಇಲ್ಲಿ ಯಾರೂ ಇಲ್ಲ ಕಣೋ. ನೀನು ಸ್ವಲ್ಪ ಹಾಸ್ಪಿಟಲ್ ಕಡೆ ಬರ್ತೀಯಾ? ಅದೇನಂದ್ರೆ ಜಾನ್, ಇವತ್ತು ಕ್ರಿಸ್ಮಸ್ ಅಲ್ವಾ, ಹೆಂಡತಿ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ. ಇವಾಗ ನಾ ಇಲ್ಲಿಂದ ಹೊರಡೋಕ್ಕಾಗಲ್ಲ. ನೀ ನಮ್ಮ ಕ್ಲಬ್ಬಲ್ಲಿರೋ ಥಾಮಸ್, ಜಾರ್ಜ್ ಅವ್ರಿಗೆ ಕಾಲ್ ಮಾಡೋ. ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಕಟ್ ಮಾಡಿ. ಈ ವಿಷಯನ ಹೆಂಡತಿ ಹತ್ರನೋ ಅಪ್ಪಮ್ಮ ಹತ್ರನೋ ಹೇಳ್ಬೋದಿತ್ತಲ್ಲ. ಬೇಡ. ಬೇರೆ ಎಲ್ಲಿ ಯಾರು ಬರ್ತಾರೆ? ಶಿವ್ಗೆ ಕಾಲ್ ಮಾಡಿ. ಶಿವ್, ನನಗೆ ಆಕ್ಸಿಡೆಂಟ್ ಆಗಿದೆ ಕಣೋ. ಸ್ವಲ್ಪ ಹಾಸ್ಪಿಟಲ್ ಕಡೆ ಬರ್ತೀಯಾ? ಜಾನ್, ನಾನ್ ನಿನ್ಗೆ ಒಂದು ವಿಷಯ ಹೇಳ. ಅದನ್ನು ಕೇಳಿದ್ಮೇಲೆ ನಿಮ್ಮ ಅಪ್ಪನೇ ಕಾಲ್ ಮಾಡ್ತಿರೋದು. ಹೇಳ್ಬೇಡ, ಸ್ಟ್ರೇನ್ ಮಾಡ್ಕೋಬೇಡ. ಹಾಸ್ಪಿಟಲ್ ಕೆಳಗೆನೆ ಇದ್ದೀನಿ. ಎಲ್ಲಿ ಕ್ಯಾಂಟೀನ್ ಅಲ್ಲಿ ಇದ್ದೀರಾ? ಇಲ್ಲ, ಸೆಕೆಂಡ್ ಫ್ಲೋರ್ನಲ್ಲಿ, ರೂಮ್ ನಂಬರ್ 222. ಹೇಳ್ತೀನಿ, ನಿನ್ ರೂಮ್ ಬಾ. ನಾನು ಹೋಗಿ ನಿನ್ಗೆ ತಿನ್ನೋಕೆ ಏನಾದರೂ ತರ್ತೀನಿ. ಹೇಗಿದ್ದೀರಾ ಜಾನ್? ನೋವು ಕಮ್ಮಿ ಆಗಿದೆಯಾ? ಹ್ಞೂ, ನೋವು ಕಮ್ಮಿ ಆಗತ್ತೆ. ನಿಮ್ಮ ಮನೆಯಿಂದ ಯಾರು ನೋಡಕ್ ಬರ್ಲಿಲ್ವಾ? ಇಷ್ಟು ಲೇಟಾಗಿ ಬರ್ತಿದ್ದೀರಾ? ಇದುವರೆಗೂ ಅವರನ್ನು ನೋಡಕ್ ಯಾರೂ ಬರ್ಲಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ರು ಕ್ರಿಸ್ಮಸ್ ತಾತ ಬಂದಿದ್ರು. ಇವ್ರನ್ನ ನೋಡಕ್ ಯಾರೋ ಬಂದಿದ್ದಾರಂತ ಡಾಕ್ಟರ್ ಹತ್ರ ಹೇಳ್ಬೇಕು. ಏನಾಯ್ತು ನಿಂಗೆ? ಏನಾಯ್ತು ಜಾನ್? ಏನಾಯ್ತು ಅಂತ ಹೇಳಿ. ಗ್ಲಾಡಿ, ಏನು ಮಾತಾಡ್ಬೇಡಿ. ಏನಾಯ್ತು ನಿಮ್ಗೆ? ಏನಾಯ್ತು ಜಾನ್? ಇದನ್ ನೋಡೋಕೆ ಅಂತಾನೆ ಇಲ್ಲಿವರೆಗೂ ಕರ್ಸಿದ್ದ? ಗ್ಲಾಡಿ, ಅಯ್ಯೋ, ಸುಮ್ನೆ ಕಿರ್ಚ್ಬೇಡಿ, ಸರಿಯಾಗಿ ಕೇಳಿಸುತ್ತೆ. ನೀನ್ ಯಾಕೆ ಇವಾಗ ಏನೇನೋ ಮಾತಾಡ್ತಾ ಇದ್ದೀಯಾ? ನಮ್ಮಿಬ್ಬರ ಮಧ್ಯೆ ಇದ್ದ ಗೆಳೆತನ ನೀನ್ ಮರ್ತು ಬಿಟ್ಯಾ? ನಂಗಾಗ್ತಿಲ್ಲ ಗ್ಲಾಡಿ. ನಾನು ಇವಾಗಿರೋ ಪರಿಸ್ಥಿತಿಯಲ್ಲಿ ನೀನು ನನ್ನನ್ನು ಬಿಟ್ಟು ಹೋದ್ರೆ ನಾನು ಹೇಗೆ ಬದುಕಲಿ?
ಇಲ್ ನೋಡಿ ಜಾನ್, ನಿಮ್ಗೆ ಹೀಗೆ ಆಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ ಕ್ಲಬ್, ಬಿಸ್ನೆಸ್ ಟೂರ್ ಅಂತ ನೀವು ಲೈಫ್ನ ಹೇಗ್ ಎಂಜಾಯ್ ಮಾಡ್ತಿರೋ ಅದೇ ತರ ನಾನು ಲೈಫ್ನ ಎಂಜಾಯ್ ಮಾಡೋಣ ಅಂದ್ಕೊಂಡೆ. ನನ್ ಪ್ರಕಾರ ಇದೆಲ್ಲ ಬರೀ ಒಂದು ಟೈಮ್ ಪಾಸ್ ಅಷ್ಟೇ. ಈ ಕಾಲದಲ್ಲಿ ಈ ತರದ ವಿಷಯಗಳು, ಸೆಂಟಿಮೆಂಟು, ಅಟ್ಯಾಚ್ಮೆಂಟು ಎಲ್ಲ ಮಾತಿಗಷ್ಟೇ. ಕರೆಕ್ಟು ತಾನೇ? ನಾನ್ ನಿಮ್ಗೆ ಒಂದು ವಿಷಯ ಕೇಳ ಜಾನ್, ನೀನ್ ಯಾರು ನಂಗೆ? ಗ್ಲಾಡಿ, ಅದು ನೀನ್ ನನ್ಗೆ ಅದನ್ ಹೇಳೋಕೆ ನೀವು ಕಷ್ಟಪಡೋದ್ ಬೇಡ. ನಾನೇನ್ ನಿಮ್ ಹೆಂಡ್ತಿನಾ ಅಥವಾ ಹೆಂಡ್ತಿ ತರಾನಾ? ಅದು ನೀನು ನಂಗೆ. ಸಾಕು ನಿಲ್ಸಿ ಜಾನ್, ಏನೇನೋ ಯೋಚಿಸ್ಬೇಡಿ. ಸ್ವಂತ ಹೆಂಡ್ತಿನೇ ಅರ್ಥ ಮಾಡ್ಕೊಳಕ್ ಆಗಿಲ್ಲ ನಿಮ್ಗೆ, ನನ್ನನ್ನೇನ್ ಅರ್ಥ ಮಾಡ್ಕೊಳ್ತೀರಿ ನೀವು? ಅದು ನಿಮ್ಗೆ ಅರ್ಥ ಆಗಿದ್ರೆ ಈ ತರ ಭೇಟಿನ ನೀವು ಖಂಡಿತ ಅವಾಯ್ಡ್ ಮಾಡ್ತಿದ್ರಿ. ನಾನ್ ನಿಮ್ಗೆ ಹಿಂಸೆ ಕೊಡೋಕೆ ಇದನ್ ಹೇಳ್ತಾ ಇಲ್ಲ. ನೀವಿರೋ ಈ ಸ್ಥಿತಿ ನೋಡಿ ದುಃಖ ಆಗ್ತಿದೆ. ಈ ತರ ಸ್ಥಿತಿಲಿ ಹೆಂಡ್ತಿ ಕೂಡ ನೋಡೋಕ್ ಬರ್ತಾಳೋ ಇಲ್ವೋ ಹಂಗಾದ್ರೆ ಯಾರಿಗೊತ್ತು? ನೀನ್ ನಂಗೆ ತೋರಿಸಿದ ಪ್ರೀತಿ, ಆ ಮೆಸೇಜ್ಗಳೆಲ್ಲ, ನಮ್ಮಿಬ್ಬರ ಮಧ್ಯೆ ಇದ್ದಿದ್ದ ಸಂಬಂಧ, ಸಾಕು, ಏನೋ ನಡೆದೋಯ್ತು. ಅದ್ರಿಂದಾಗಿ ಇವಾಗ ಯಾರಿಗೂ ನಷ್ಟ ಇಲ್ವಲ್ಲ? ಒಂದ್ ವೇಳೆ ಅದ್ರಿಂದ ಏನಾದ್ರೂ ಸಮಸ್ಯೆ ಅಂತ ನಿನ್ಗನ್ಸಿದ್ರೆ ನೇರವಾಗಿ ಹೇಳು. ಎಷ್ಟು ದುಡ್ಡಾದ್ರೂ ಕೊಟ್ಟು ಸೆಟಲ್ ಮಾಡ್ತೀನಿ. ಹಂಗಾದ್ರೆ ಇಲ್ ನೋಡಿ ಜಾನ್, ಜೊತೆಗಿದ್ವಿ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಡೆದಿರೋ ವಿಷಯಗಳನ್ನ ಇಟ್ಕೊಂಡು ನನ್ಗೆ ಕಾಲ್ ಮಾಡೋದು, ವಾಟ್ಸ್ಆಪ್ ಮಾಡೋದು ಮಾಡಿದ್ರೆ ಜಾನ್, ಸತ್ಯ ಹೇಳ್ತಾ ಇದ್ದೀನಿ, ನಿನ್ ಮೇಲೆ ಈವ್ ಟೀಸಿಂಗ್ ಕೇಸ್ ಮಾಡ್ತೀನಿ. ನೋಡಿ, ಇನ್ ಮುಂದಾದ್ರೂ ನಿಮ್ ಬದುಕಿನಲ್ಲಿ ನನ್ನಂತ ಹೆಣ್ಮಕ್ಳಿಗೆ ಮೋಸ ಮಾಡ್ಬೇಡಿ, ನೆನಪಿರ್ಲಿ. ಗ್ಲಾಡಿ, ಜಾನ್, ಈಗ ನಿಂಗೆ ಯಾರೂ ಇಲ್ಲ. ನಿನ್ ಕುಟುಂಬ, ಅದನ್ ಬಿಟ್ಟು ನಿನ್ಗೆ ಈ ಜಗತ್ತಲ್ಲಿ ಯಾರೂ ಇಲ್ಲ. ಆ ಪಾರ್ಟಿ ಎಂಜಾಯ್ ಮಾಡ್ತಿದ್ದಾಗ ನಿನ್ಗೆ ಇದೇ ಹೇಳೋಕೆ ಬಂದೆ. ಕೂತು ಕುಡಿಯೋಕೆ ತುಂಬಾ ಜನ ಇರ್ತಾರೆ, ಆದ್ರೆ ಕಷ್ಟಗಳು ಬಂದಾಗ ಅವರೆಲ್ಲ ಯಾರು ನಮ್ ಕಡೆ ತಿರ್ಗು ನೋಡಲ್ಲ. ಆದ್ರೆ ಇದನ್ನೆಲ್ಲ ನಾನ್ ನಿನ್ಗೆ ಹೇಳೋದ್ ಬೇಕಿಲ್ಲ. ಇದೆಲ್ಲ ನೀನು ಜೀವನದಲ್ಲಿ ಖಂಡಿತ ಅನುಭವಿಸಿರ್ತೀಯ. ಕ್ಲಬ್ನಲ್ಲಿ ನೀನು ಗ್ಲಾಸ್ ಎಲ್ಲ ಬೆಳೆಸಿ ಹೊರಟಾಗ ನಾನ್ ನಿನ್ನನ್ನು ತಡ್ದೆ. ಕೆಲವು ಸಲ ಹಾಗೇನೆ, ಹೇಗಿರ್ಬೇಕು, ಏನ್ ಮಾಡ್ಬೇಕು ಅರ್ಥನೇ ಆಗೋದಿಲ್ಲ. ಮತ್ತೆ ನಿನ್ ಹಸ್ಬೆಂಡ್ಗೆ ಗೊತ್ತಾದ್ರೆ? ಅದ್ರ ಬಗ್ಗೆ ನೀವ್ ಯೋಚನೆ ಮಾಡ್ಬೇಡಿ. ನನ್ ಫ್ರೆಂಡ್ ನ ನೋಡೋಕೆ ನಾನ್ ಹಾಸ್ಪಿಟಲ್ಗೆ ಬಂದಿದ್ದೆ, ಹಾಗೆ ಒಬ್ರಿಗೆ ಲಿಫ್ಟ್ ಕೊಟ್ಟೆ, ದಟ್ಸ್ ಆಲ್. ಯಾವತ್ತೂ ಈ ತರ ಸಣ್ಣ ವಿಷಯಕ್ಕೆಲ್ಲ ನಾನ್ ಕಾರ್ ತಗೊಂಡ್ ಬರಲ್ಲ. ಗಾಡಿ ನಂಬರ್ ನೋಡ್ದೆ ಸಮಸ್ಯೆ ಆಗತ್ತೆ, ಅದ್ಕೆ ಆಟೋದಲ್ಲೇ ಬರೋದು. ಆದ್ರೂ ಕೂಡ ಯಾರಾದ್ರೂ ನೋಡಿ ಡೌಟ್ ಬಂದ್ರೆ? ಇಲ್ಲ, ಆತರ ಏನೂ ಸಮಸ್ಯೆ ಬರಲ್ಲ. ಅದೇಂಗೆ? ಮೊದಲು ನೀವೊಂದು ವಿಷಯ ತಿಳ್ಕೊಳ್ಳಿ. ನಾನ್ ಯಾವತ್ತೂ ನನ್ ಗಂಡನ್ನ ನನ್ ಕಂಟ್ರೋಲಲ್ಲೇ ಇಟ್ಕೊಂಡಿದ್ದೀನಿ. ವಿಷಯ ಏನಂದ್ರೆ ಅವ್ರ ಮುಂದೆ ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ಯಾವತ್ತೂ ಅವರು ಬಿಸ್ನೆಸ್ಸು, ಕೆಲಸ, ಅದು ಇದು ಅಂತ ಟೆನ್ಷನ್ನಲ್ಲಿ ಮನೆಗೆ ಬರುವಾಗ ನಾವು ಕೂಡ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ನಾವೇ ಅವರನ್ನ ಅರ್ಥ ಮಾಡ್ಕೊಳ್ಬೇಕು. ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾರೆ. ಯಾವತ್ತೂ ಕೂಡ ಗಂಡನಿಗೆ ಮತ್ತೆ ಮನೆಯವರಿಗೆ ನಮ್ಮ ಮೇಲೆ ನಂಬಿಕೆ ಹುಟ್ಟಿಸ್ಬೇಕು. 100ಕ್ಕೆ 100% ನಮ್ಮನ್ನವ್ರು ನಂಬಬೇಕು. ಆಮೇಲೆ ನಾವು ಏನೇ ಮಾಡಿದ್ರೂ ತಪ್ಪೇ ಅಲ್ಲ. ಅದಾದ್ಮೇಲೆ ನಾವ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತೆಲ್ಲ ಕೇಳಲ್ಲ, ನಮ್ಮನ್ನವ್ರು ಹುಡ್ಕೋಕ್ ಬರಲ್ಲ. ಆಮೇಲೆ ನಾವು ಯಾವತ್ತಾದ್ರೂ ಮನೆಗೆ ಲೇಟ್ ಹೋದ್ರೆ ಲೇಟ್ ಯಾಕೆ ಬಂದ್ವಿ ಅಂತೆಲ್ಲ ಕೇಳಲ್ಲ. ಏನಾದ್ರೂ ಅರ್ಥ ಆಯ್ತಾ?
ನಂಬಿಕೆ. ನಮ್ಮನ್ ಯಾರ್ ನಂಬ್ತಾರೋ ಅವರನ್ನ ಮಾತ್ರ ನಾವು ನಂಬ್ಸೋಕೆ ಸಾಧ್ಯ. ಅವರಿಗೆ ನಮ್ಮೇಲ್ ನಂಬಿಕೆ ಇಲ್ಲ ಅಂದ್ರೆ ನಾವು ಹೀಗೆಲ್ಲ ಮಾಡಕ್ಕಾಗಲ್ಲ. ಅದ್ ಸರಿ, ಯಾವತ್ತಾದ್ರೂ ಒಂದಿನ ನಿನ್ ಹಸ್ಬೆಂಡ್ ಗೊತ್ತಾದ್ರೆ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಸುಮ್ನೆ ಅಲ್ಲ, ಲಕ್ಷ ಕೋಟಿ ವರದಕ್ಷಿಣೆ ಕೊಟ್ಟಿರೋದು. ಇದನ್ನೆಲ್ಲ ಸೇರ್ಸೇನೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಂಗೂ ನನ್ನ ಹೆಂಡತಿ ಮೇಲೆ ತುಂಬಾ ನಂಬಿಕೆ ಇದೆ. ಅವಳು ಕೂಡ. ವಾಟ್ ಅ ಮ್ಯಾನ್. ಇದೆಲ್ಲ ಒಂದ್ ಸಿಲ್ಲಿ ಮ್ಯಾಟರ್. ಯಾರ್ ಬಗ್ಗೆ ನೀನ್ ಭಯ ಪಡ್ತಿರೋದು? ಸರಿ, ಹಾಗಾದ್ರೆ ನಾವು ಹೊರಡೋಣವಾ? ಸ್ವಲ್ಪ ಹೊತ್ತು ಮುಂಚೆ ಅವಳು ನಿನ್ನವಳೇ ಅಂತ ಅನ್ಕೊಂಡಿದ್ದೆ. ಜಾನ್, ನಿನ್ನ ಈ ದೇಹದಲ್ಲಿ ಎಲ್ಲಾದ್ರೂ ಸ್ವಲ್ಪನಾದ್ರೂ ಪ್ರೀತಿ ಬಾಕಿ ಇದ್ರೆ ಅದರ ಬಗ್ಗೆ ನೀನು ನಿಧಾನವಾಗಿ ಸ್ವಲ್ಪ ಯೋಚಿಸು. ನಿನ್ ರಕ್ತ ಹಚ್ಕೊಂಡು ಹುಟ್ಟಿರೋ ಮಗನ ಕೊಲ್ಬೇಕು ಅನ್ಕೊಂಡಿಯಾ? ನೀನೊಬ್ಬ ಮನುಷ್ಯನ. ಪ್ರತಿಯೊಂದು ಮಗುನು ಈ ಭೂಮಿ ಮೇಲೆ ಹುಟ್ಟುವಾಗ ದೇವರ ಆಶೀರ್ವಾದದಿಂದನೇ ಹುಟ್ಟೋದು. ಆ ಆಶೀರ್ವಾದ ಭೂಮಿಯಲ್ಲಿ ಬರೋದು ನಮ್ಮಿಂದನೇ. ಅರ್ಥ ಆಯ್ತಾ? ದೇವರು ಯಾವತ್ತೂ ನೋಡ್ತಾ ಇರ್ತಾನೆ. ನೀವಿಬ್ರು ಆ ಮಗುಗೆ ಜೀವ ಕೊಡ್ತಿರೋದು. ನಾನಿವಾಗ ಏನ್ ಮಾಡೋದು? ನನ್ನ ಹೆಂಡತಿ ಮಕ್ಕಳೆಲ್ಲ ನನ್ನ ಅರ್ಥ ಮಾಡ್ಕೊಳ್ಳಲ್ಲ. ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಈ ಅಂತಸ್ತು, ನನ್ನಲ್ಲಿದ್ದ ಸಂತೋಷ, ನನ್ನಲ್ಲಿರೋ ದುಡ್ಡು, ಅದಕ್ಕೆಲ್ಲಕ್ಕಿಂತ ಮೇಲಿರೋ ನಾನು ಹೆತ್ತಿರೋ ಮಕ್ಕಳಿಗೆ, ಹೆಂಡತಿಗೆ ದುಃಖ ಕೊಟ್ಟೆ. ಇನ್ನು ನಾನು ಅವ್ರಿಗೆ ಹೆಂಗ್ ಮುಖ ತೋರಿಸ್ಲಿ? ದೇವ್ರೇ, ನಿನ್ನ ಅವಶ್ಯಕತೆ ಅವರಿಗಿದೆ. ನೀನ್ ಮನಸ್ ಮಾಡೋ, ಎಲ್ಲನೂ ಸರಿ ಹೋಗುತ್ತೆ. ಬಾ. ಪೇಷಂಟ್ ಅವರ ಡ್ರೆಸ್ ಕೊಡಿ. ಆ ಕವರ್ನಲ್ಲಿದೆ ನೋಡಿ, ಅವ್ರ ಹತ್ರ ಕೊಟ್ಬಿಡಿ. ನಿಮ್ಮ ಮೊಮ್ಮಗನ ನೋಡಿ. ಬಾರು. ಹಾ, ನೋಡಿದ್ಯಾ? ಚೆನ್ನಾಗಿದೆ ಮಗು. ಹಾ, ಚಿಕ್ಕ ಮಗನ್ ನೋಡಿದ್ಯಾ? ನೋಡು ಪಾಪ, ನೋಡು, ಹತ್ತಿರದಿಂದ ನೋಡು. ಹಾ, ಮಗು ಚೆನ್ನಾಗಿದ್ಯಾ? ಪಾಪಗೊಂದು ಮುತ್ತು ಕೊಡು, ನಾನು ಕೊಡ್ತೀನಿ. ಮಗು ನೋಡಿದ್ಯಾ? ಹಾ, ಇವಾಗ ನಿಂಗೆ ಖುಷಿನಾ? ಹಾ, ಪಾಪು ಮುದ್ದು ಬಂಗಾರ. ಹಾ, ಚೆನ್ನಾಗಿದೆ ಅಲ್ವಾ? ನಾನು ಹೋಗಲ್ಲ. ಎಲ್ಲ ಸರಿ ಹೋಗುತ್ತೆ. ನಾನ್ ನಿಮ್ ಮಕ್ಕಳಿಗೆ ಮಾತು ಕೊಟ್ಟಿದ್ದೀನಿ. ಜಾನ್, ಹೇ ಜಾನ್, ನಿಂಗೇನು ಆಯ್ತು? ಹಾ, ಏನಾಯ್ತು? ಅಪ್ಪ, ಹೋಗಪ್ಪ. ಪಾಪು, ಅಪ್ಪ, ಕಿಚ್ಚು ಎಲ್ಲಿ? ಡ್ಯಾಡಿ ಗೊತ್ತಿಲ್ಲ.
ಕಿಚ್ಚು ಎಲ್ಲಿದ್ದಾನೆ ಅಂತ ನಿಮ್ಗೆ ಗೊತ್ತಾ? ನೀನವನ್ನ ನೋಡ್ಬೇಕು ತಾನೆ ಜಾನ್? ಡ್ಯಾಡಿ ನಿಮ್ಗೆ ಏನಾಯ್ತು ಡ್ಯಾಡಿ? ನನ್ನ ಕ್ಷಮಿಸ್ಬಿಡು. ಡ್ಯಾಡಿ ಡ್ಯಾಡಿ ನನ್ನ ಕ್ಷಮಿಸ್ಬಿಡು. ಮಕ್ಕಳೇ, ಇನ್ನು ನೀವು ಈಗ ಒಟ್ಟಾಗಿ ಸಂತೋಷವಾಗಿ ಸಮಾಧಾನವಾಗಿ ಬಾಳ್ಬೇಕು. ಸಂಸಾರನೇ ನಮ್ಗಿರೋ ದೊಡ್ಡ ಸಂಪತ್ತು. ಮಕ್ಕಳಿಲ್ಲ ಅಂದ್ರೆ ಆ ಕುಟುಂಬದಲ್ಲಿ ಸಂತೋಷನೇ ಇರಲ್ಲ. ನಾವು ಸತ್ತ ಮೇಲೆ ನಾವು ಸ್ವರ್ಗಕ್ಕೆ ಹೋಗ್ತೀವ ಅನ್ನೋದು ನಮಗೆ ಗೊತ್ತಿರಲ್ಲ. ಆದರೆ ಭೂಮಿಯಲ್ಲಿ ನೀವೇ ಒಂದು ಸ್ವರ್ಗನ ಸೃಷ್ಟಿಸಬಹುದು. ಈ ಭೂಮಿಯಲ್ಲಿ ಸ್ವರ್ಗ ಅಂದ್ರೆ ಕುಟುಂಬ. ಕ್ರಿಸ್ಮಸ್ನ ಸಮಯ ಬಂತು. ನಾನು ಇಲ್ಲಿಂದ ಹೊರಡಬೇಕು. ತಾತ ಹೋಗ್ಬಿಡಿ ತಾತ, ಪ್ಲೀಸ್ ತಾತ ನಿಲ್ಲಿ ತಾತ, ನಿಲ್ಲಿ ತಾತ, ಪ್ಲೀಸ್ ತಾತ, ನಿಲ್ಲಿ ತಾತ, ತಾತ ನಿಲ್ಲಿ ತಾತ, ಪ್ಲೀಸ್ ತಾತ. ನಿಮ್ಮಿಬ್ರಿಗೂ ನಾನು ಕ್ರಿಸ್ಮಸ್ನ ಗಿಫ್ಟ್ ಕೊಡ್ತೀನಿ. ತಗೋ, ಸಂತೋಷವಾಗಿರಿ. ನೀವ್ಯಾರು? ಯಾಕೆ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಾ? ನಾವು ಕೇಳೋ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಒದ್ದಾಡ್ತಿರ್ತೀವಿ. ಉತ್ತರ ಸಿಗುತ್ತೆ.
ಉಳ್ದಿದ್ದನ್ನೆಲ್ಲ ಮುಂದಿನ ವರ್ಷ ಬಂದು ನೋಡ್ತೀನಿ. ಮೇರಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್, ಗಾಡ್ ಬ್ಲೆಸ್ ಯು. ಇನ್ನು ನೀವು ಎಲ್ಲ ಸಂತೋಷವಾಗಿರಿ. ನಿಲ್ಲಿ ತಾತ, ಪ್ಲೀಸ್ ತಾತ, ತಾತ.